Yeah. ನಮಸ್ತೆ ಎಲ್ಲರಿಗೂ, ಸ್ಮಿತಾ ಸವಿರುಚಿಗೆ ಸ್ವಾಗತ. ಮಳೆಗಾಲ ಶುರುವಾಯಿತು. ಈಗ ನಮ್ಗೆ ಅನಿಸುತ್ತೆ ಎಣ್ಣೆನಲ್ಲಿ ಕರ್ಕೊಂಡು ಏನಾದರೂ ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ, ಟೀ ಕಾಫಿ ಜೊತೆಗೆ. ಅದಕ್ಕಾಗಿ ನಾನಿವತ್ತು ನಿಮಗೆ ಎಣ್ಣೆನಲ್ಲಿ ಮಾಡಿದ್ರೆ ಹೆಲ್ತಿಯಾಗಿ ಏನು ಮಾಡೋದು ಅಂತ ಒಂದು ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ. ಇವತ್ತಿನ ನಮ್ಮ ಎಮ್ಮಿ ಫಾಟ್ ಅಮ್ಮಿ ರೆಸಿಪಿ ರಾಗಿ ಚಕ್ಲಿ. ಅದನ್ನು ಹೇಗೆ ಮಾಡೋದು ಅಂತ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ಮಾಡೋ ರೆಸಿಪೀಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೊಸದು ಯಾರಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರಾಗಿ ಚಕ್ಲಿ ಮಾಡೋದಕ್ಕೆ ನಾನಿಲ್ಲಿ ರಾಗಿ ಹಿಟ್ಟು 1 ಬಟ್ಲು ತೊಗೊಂಡಿದ್ದೀನಿ, ಅಕ್ಕಿ ಹಿಟ್ಟು 1 ಬಟ್ಲು ತೊಗೊಂಡಿದ್ದೀನಿ, ಹುರ್ಗಡ್ಲೆ ಅರ್ಧ ಬಟ್ಲು ತೊಗೊಂಡಿದ್ದೀನಿ, ಕಡಲೆಬೇಳೆ ಅರ್ಧ ಬಟ್ಲು ತೊಗೊಂಡಿದ್ದೀನಿ, ಉದ್ದಿನ ಕಾಳು ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಇಲ್ಲಿ ನೀವು ಉದ್ದಿನ ಬೇಳೆ ಕೂಡ ಯೂಸ್ ಮಾಡ್ಬೋದು. ಜೀರಿಗೆ 1 ಚಮಚ ಇದೆ, ಅಚ್ಕಾರದ ಪುಡಿ 1 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಖಾರ ನೀವು ನೋಡಿ ಹಾಕೊಳ್ಳಿ. ಬಿಳಿ ಎಳ್ಳು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಕರಿಯೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ನಾವು ತಗೊಂಡಿರೋ ಅಂಥ ರಾಗಿ ಹಿಟ್ಟನ್ನ ಬಾಣಲಿಗೆ ಸೇರಿಸಿ ಸ್ವಲ್ಪ ಹೊಗೆ ಬರೋ ಹಾಗೆ, ಹಸಿ ವಾಸನೆ ಹೋಗೋ ಹಾಗೆ ನಾವು ಹುರ್ಕೊಳ್ಬೇಕು. ರಾಗಿ ಹಿಟ್ಟನ್ನ ಎಣ್ಣೆ ಹಾಕ್ದಲೆ ಹಾಗೆ ನಾವು ಹುರ್ಕೊಳ್ಬೇಕು. ನೋಡಿ, ನಾನು 3 ನಿಮಿಷ ರಾಗಿ ಹಿಟ್ಟನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದು ಕಲರು ಚೇಂಜ್ ಆಗ್ತಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಹಾಗೆ ಸ್ವಲ್ಪ ಹೊಗೆನೂ ಬರ್ತಾ ಇದೆ. ನೀವು ಈ ಥರ ಮುಟ್ಟು ನೋಡಿದ್ರೆ ಬಿಸಿ ಇರುತ್ತೆ ಹಿಟ್ಟು, ಅಷ್ಟು ಹುರ್ಕೊಳ್ಬೇಕು. ಈ ಹುರ್ಕೊಳ್ಳೋದ್ರಿಂದ ರಾಗಿ ಹಿಟ್ಟಿನಲ್ಲಿ ಹಸಿ ಅಂಶ ಏನಾದರೂ ಇದ್ದರೆ, ಆ ಹಸಿ ವಾಸನೆ ಇದ್ದರೆ ಎರಡೂ ಹೋಗ್ಬಿಡುತ್ತೆ, ಚಕ್ಲಿ ಚೆನ್ನಾಗಿ ಬರುತ್ತೆ. ಈಗ ಗ್ಯಾಸ್ ಆಫ್ ಮಾಡಿ ನಾನು ಇದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಾನು ಅದೇ ಬಾಣಲಿಗೆ ತಗೊಂಡಿರೋ ಅಂಥ ಅಕ್ಕಿ ಹಿಟ್ಟನ್ನು ಹಾಕೊಂಡು ಸೇಮ್ ಮೆಥಡು ಹುರ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಯಾವುದೇ ಕಾರಣಕ್ಕೂ ಸೀಬಾರ್ದು, ಆದರೆ ಚೆನ್ನಾಗಿ ಹೊಗೆ ಬರೋ ಥರ ಹುರ್ಕೋಬೇಕು ಅದನ್ನು. ಇದು 2 ನಿಮಿಷ ಆದರೆ ಚೆನ್ನಾಗಿ ಬೆಚ್ಚಗಾಗ್ಬಿಡುತ್ತೆ. ರಾಗಿ ಹಿಟ್ಟಾದರೆ 3 ನಿಮಿಷ, ಅಕ್ಕಿ ಹಿಟ್ಟಾದರೆ 2 ನಿಮಿಷ. ನೋಡಿ, ಹೊಗೆ ಬರ್ತಾ ಇದೆ ಅಕ್ಕಿ ಹಿಟ್ಟು, ಆದರೆ ಎಲ್ಲೂ ಸೀದಿಲ್ಲ. ಸ್ವಲ್ಪ ಕಲರು ಕೂಡ ಚೇಂಜ್ ಆಗಿದೆ. ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ನಾನು ತಗೊಂಡಿರೋ ಅಂಥ ಉದ್ದಿನ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಉದ್ದಿನ ಕಾಳು ಹುರಿಯೋವಾಗ ಕೆಂಪಗಾಗುತ್ತೆ, ಹಾಗೆ ಅದು ಗಮ್ ಅಂತ ವಾಸನೆ ಬರುತ್ತೆ. ಅಲ್ಲಿ ತನಕ ನಾವು ಹುರ್ಕೊಳ್ಬೇಕು. ಇದು ಕಾಳು ಸೀಬಾರ್ದು, ಗಮ್ ಅಂತ ವಾಸನೆ ಬರಬೇಕು, ಕೆಂಪಗಾಗಬೇಕು, ಆ ಥರ ಹುರ್ಕೊಳ್ಬೇಕು ಇದನ್ನು. ಇದು 4 ನಿಮಿಷ ಹುರಿದ್ಮೇಲೆ ಇಷ್ಟು ಫ್ರೈ ಆಗಿದೆ, ಇಷ್ಟು ಕೆಂಪಾದರೆ ಸಾಕು. ಈಗ ಇದನ್ನು ಇಳಿಸ್ಕೊಳ್ಳೋಣ. ಈಗ ನಾನು ತಗೊಂಡಿರೋ ಅಂಥ ಕಡಲೆಬೇಳೆನೂ ಸೇರಿಸ್ಕೊಂಡು ಹುರಿತಾ ಇದ್ದೀನಿ. ಉದ್ದಿನ ಕಾಳು ಮತ್ತು ಕಡಲೆಬೇಳೆನ ಸಪ್ರೇಟಾಗಿ ಹುರಿಬೇಕು, ಒಟ್ಟೊಟ್ಟಿಗೆ ಹುರಿಬೇಡಿ, ಯಾಕೆಂದರೆ ಕರೆಕ್ಟಾಗಿ ಫ್ರೈ ಆಗೋದಿಲ್ಲ. ಇದು ಟಿಪ್ಸು. ಕಡಲೆಬೇಳೆ ಇಷ್ಟು ಕೆಂಪಗಾಗೋ ಹಾಗೆ ಹುರಿದ್ರೆ ಸಾಕು. ಈಗ ಇದನ್ನು ನಾನು ಬೇರೆ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಹಾಕಿದ್ನಲ್ಲ ಅದ್ರ ಮೇಲೆ
ಹುರ್ಕೊಂಡಿರೋ ಅಂತ ಕಡಲೆಬೇಳೆನು ಉದ್ದಿನ ಬೇಳೆನ ಡ್ರೈ ಆಗಿರೋ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಇದನ್ನ ಪುಡಿ ಮಾಡ್ಕೊಳ್ಬೇಕು. ಈಗ ಅದಕ್ಕೇನೆ ತಗೊಂಡಿರೋ ಅಂತ ಹುರ್ಗಡ್ಲೆನ ನಾನು ಹುರ್ಕೊಳ್ದಲೆ ಹಾಗೇನೆ ಸೇರಿಸ್ತಾ ಇದ್ದೀನಿ. ಈ ಮೂರನ್ನು ಚೆನ್ನಾಗಿ ನಾವು ಪುಡಿ ಮಾಡ್ಕೊಳ್ಳೋಣ. ಈಗ ಈ ತರ ಪುಡಿ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಹುರ್ಕೊಂಡಿರೋ ಅಂತ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟಿಗೆನೆ ಇದನ್ನ ಡೈರೆಕ್ಟ್ ಹಾಕ್ತೀನಿ. ಹಾಕೋವಾಗ್ಲೇನೆ ಒಂದ್ಸಲ ಜರಡಿ ಇಟ್ಕೊಬೇಕಾಗತ್ತೆ. ಯಾಕಂದ್ರೆ ಯಾವ್ದನ ಕಾಳುಗಳು ಅಥವಾ ಹುರ್ಗಡ್ಲೆ ಉಳ್ಕೊಂಡಿದ್ರೆ ನಮ್ಗೆ ಅದೆಲ್ಲ ಜರಡಿ ಹಿಡಿಬೋದು. ಡೈರೆಕ್ಟ್ ಆಗಿ ಸೇರಿಸ್ಬೇಡಿ. ರಾಗಿ ಚಕ್ಲಿ ಹಿಟ್ಟು ರೆಡಿ ಆಗಿದೆ. ಇದನ್ನ ನೀವು 2-3 ತಿಂಗಳು ಇದೇ ರೀತಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಬೋದು. ನೀವು ಇನ್ಸ್ಟೆಂಟ್ ಆಗಿ ಮಾಡೋದಾದ್ರೆ ಕಲ್ಸೋದಕ್ಕೆ ನಾನು ತಗೊಂಡಿರೋ ಅಂತ ಬಿಳಿ ಎಳ್ಳನ್ನ ಸೇರಿಸ್ತಾ ಇದ್ದೀನಿ. ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀನಿ. ಜೀರಿಗೆ ಸೇರಿಸ್ತಾ ಇದ್ದೀನಿ. ಇದನ್ನ 2-3 ಸ್ಪೂನ್ 3 ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಬಿಸಿ ಮಾಡಿಕೊಂಡು ಇದನ್ನ ಹಾಕೊಂಡು ತಣ್ಣಗಿರೋ ನೀರಲ್ಲಿ ಕಲಿಸ್ಕೊಳ್ಬೇಕು. ತೋರಿಸ್ತೀನಿ ಹೇಗೆ ಅಂತ. ಈಗ ನಾನು ಇಲ್ಲಿ ಬಾಣಲಿಗೆ 3 ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇದನ್ನ ಕಾಯೋದಕ್ಕೆ ಇಡೋಣ. ಚೆನ್ನಾಗಿ ಬಿಸಿ ಆಗ್ಬೇಕಿದು. ಜೀರಿಗೆ ಉಪ್ಪು ಎಲ್ಲ ಹಾಕೊಂಡ್ಮೇಲೆ ಒಂದ್ಸಲ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಿಟ್ಟನ್ನ. ಈ ತರ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಎಣ್ಣೆ ಕಾಯ್ದಿದೆ, ಇದನ್ನು ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಹಾಕಿ ಫಸ್ಟ್ ನಾವು ನೀರು ಹಾಕ್ದಲೆ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಬಿಸಿ ಇರೋದ್ರಿಂದ ನಾನಿಲ್ಲಿ ಸ್ಪ್ಯಾಚುಲಾ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನ ಕಲಸೋವಾಗ ಹುಷಾರು, ಕೈ ಇಟ್ಬಿಟ್ಬಿಡಿ. ಬಿಸಿ ಎಣ್ಣೆ ಹಾಕಿ ಈ ತರ ಕೈಯಲ್ಲಿ ಚೆನ್ನಾಗಿ ಇಟ್ಟು ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಹಾಗೆ ಮುಚ್ಕೊಳ್ಬೇಕು. ಇದು ಚಕ್ಲಿ ಹಿಟ್ಟು ಕಲಸೋ ಹದ ಹೇಗೆ ಅಂದ್ರೆ ಬಿಸಿ ಎಣ್ಣೆ ಹಾಕಿದ್ಮೇಲೆ ಈ ತರ ಇಟ್ಕೊಂಡ್ರೆ ನಾವು ಅದು ಉಂಡೆ ಹೊಡಿಬಾರ್ದು, ಹಾಗೆ ನಿಂತ್ಕೊಳ್ಬೇಕು. ನೋಡಿ, ಎತ್ಕೊಂಡ್ರೆ ಇದೇ ತರ ನಿಂತ್ಕೊಳ್ಬೇಕು. ಈ ತರ ಮಾಡಿದಾಗ ಅದು ಚಕ್ಲಿ ಹಿಟ್ಟು ಕರೆಕ್ಟ್ ಹದ ಬಂದಿದೆ ಅಂತ ಅರ್ಥ. ಈಗ ಇದಕ್ಕೆ ನಾವು ತಣ್ಣೀರಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ತಣ್ಣೀರು ಹಾಕೊಂಡು ನಾನು ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪ ತಣ್ಣೀರು ಸೇರಿಸ್ಕೊಂಡು ಹೋಗೋಣ. ಹಿಟ್ಟು ಸ್ಮೂತ್ ಆಗಿರ್ಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಈ ತರ ಕಲಿಸ್ಕೊಬೇಕು. ಇನ್ನೊಂಚೂರು ನೀರು ಹಿಡಿಯುತ್ತೆ ಈಗ. ನೋಡಿ, ಸ್ಮೂತ್ ಆಗಿ ಈ ತರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದಾಗಿದೆ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಗೊಂಡು ಮತ್ತೆ ಇದನ್ನ ಈ ತರ ಒಂದು ಪ್ಲೇಟ್ ಮೇಲೆ ಇಲ್ಲ ಕಲ್ ಮೇಲೆ ನೀವು ಒಂದ್ಸಲ ನಾದ್ಕೊಬೇಕು. ಈಗ ಮಾಡೋದ್ರಿಂದ ಚಕ್ಲಿಗಳು ಒಡೆಯೋದಿಲ್ಲ. ಚೆನ್ನಾಗಿ ನಾದ್ಕೊಂಡಿರೋ ಅಂತ ಚಕ್ಲಿ ಹಿಟ್ಟನ್ನ ನಾವೀಗ ಚಕ್ಲಿ ಒರಳಿಗೆ ಸೇರಿಸ್ಕೊಳ್ಳೋಣ. ಇದು ನೀವು ಒರಳಿಗೆ ಎಣ್ಣೆ ಹಚ್ಚಿನಾದ್ರೂ ಸೇರಿಸ್ಕೊಳ್ಬೋದು, ಹಾಗೇನೂ ಸೇರಿಸ್ಕೊಬೋದು. ಯಾಕಂದ್ರೆ ಹಿಟ್ಟು ಅಂಟೋದಿಲ್ಲ. ನಾವು ಕಲಸೋವಾಗಲೇ ಎಣ್ಣೆ ಹಾಕಿರೋದ್ರಿಂದ ಹಿಟ್ಟೇನು ಅಂಟ್ಕೊಳ್ಳೋದಿಲ್ಲ.
ಚಕ್ಲಿಗಳು ಈ ಥರ ಕ್ಲೀನಾಗಿ ಒತ್ಕೊಬೇಕು. ಈಗ ಈ ಚಕ್ಲಿಗಳನ್ನ ಕಾದಿರೋ ಎಣ್ಣೆಗೆ ಬಿಟ್ಕೊಳ್ಳೋಣ. ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದಿದೆಯಾ ಅಂತ ನೋಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನ ಈ ಥರ ತಗೊಂಡು ಎಣ್ಣೆ ಒಳಗೆ ಬಿಡೋಣ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ, ಅದು ಮೇಲಕ್ಕೆ ಬಂದರೆ ಗೊತ್ತಾಗುತ್ತೆ. ಈ ಥರ ಬಿಳಿ ಪೇಪರ್ ಮೇಲೆ ನಾನು ಎಲ್ಲ ಚಕ್ಲಿ ಹಿಟ್ಟುಗಳ್ನು ಒತ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆ ಒಳಗೆ ಬಿಡೋಣ. ಬಿಡೋವಾಗ ಹುಷಾರು, ಒಂದಕ್ಕೊಂದು ಟಚ್ ಆಗದಾಗೆ ನಿಧಾನಕ್ಕೆ ಬಿಟ್ಕೊಂಡೋಗಿ. ಹಾಗೆ ನೀವು ಕೈ ಕೂಡ ಹುಷಾರು, ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಈ ಥರ ಪೇಪರ್ ಮೇಲೆ ಒತ್ಕೊಳ್ಳೋದ್ರಿಂದ ನಿಮಗೆ ಚಕ್ಲಿನ ಎಣ್ಣೆ ಒಳಗೆ ಬಿಡೋದು ತುಂಬ ಸುಲಭ ಆಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಈಗ ಒಂದೊಂದೇ ಚಕ್ಲಿಗಳನ್ನ ಕರ್ಕೊಳ್ಳೋಣ. ನಾವು ಬಿಟ್ಟಿರೋ ಅಷ್ಟು ಚಕ್ಲಿನ ಚಕ್ಲಿ ಹಾಕಿದ್ಮೇಲೆ ಅದು ಈ ಥರ ಮೇಲಕ್ಕೆ ಬರಬೇಕು. ಆವಾಗ ನಾವು ಇದನ್ನು ತಿರುಗಿಸ್ಬೇಕಾಗತ್ತೆ, ಇಲ್ಲ ಅಂದರೆ ಎಲ್ಲ ಚಕ್ಲಿಗಳು ಒಡ್ಕೊಂಬಿಡುತ್ತೆ. ನೋಡಿ, ಈಗ ಇದನ್ನು ಉಲ್ಟಾ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಂದೊಂದು. ರಾಗಿ ಹಾಕಿರೋದ್ರಿಂದ ಇದು ಸ್ವಲ್ಪ ಕಪ್ಪಗೆ ಬರುತ್ತೆ, ಸೀದಿದೆ ಅಂತ ಅಲ್ಲ. ರಾಗಿ ಹಾಕಿರೋದ್ರಿಂದ ಕಲರ್ ಆ ಥರ ಬರುತ್ತೆ. ನಿಧಾನಕ್ಕೆ ಒಂದೊಂದನ್ನೇ ತಿರುಗಿಸ್ಕೊಳ್ತಾ ಇರಿ. ಈಗ ಈ ಥರ ಕಲರ್ ಬಂದಮೇಲೆ ಚಕ್ಲಿ ಆಗಿದೆ ಅಂತ ಇದನ್ನ ನಾನು ತಕ್ಕೊಳ್ತೀನಿ, ಎಣ್ಣೆ ಎಲ್ಲ ಸೋರಿಸ್ಬಿಟ್ಟು. ನೋಡಿ, ಈ ಕಲರ್ ಬರಬೇಕು. ನೋಡಿ, ಈ ಕಲರ್ ಬರಬೇಕು. ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಮಳೆಗಾಲ ಸೀಸನ್ಗೆ ಬಿಸಿ ಬಿಸಿ ರಾಗಿ ಚಕ್ಲಿ ಈ ಥರ ರೆಡಿ ಮಾಡಿದ್ದೀನಿ. ಬನ್ನಿ ಇದನ್ನ ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡೋಣ. ಇದನ್ನ ನೀವು ಒಂದು 15 ದಿನದ ತನಕ ಸ್ಟೋರ್ ಮಾಡ್ಕೊಳ್ಬೋದು. ಇದ್ರ ಕ್ರಿಸ್ಪಿನೆಸ್ ಯಾವುದೇ ರೀತಿನೂ ಕಮ್ಮಿ ಆಗೋದಿಲ್ಲ. ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ಥರ ಬಂದಿದೆ ಅಂತ. ಒಂದೊಂದು ಮುರಿದು ನೋಡಿ, ಎಷ್ಟು ಈಸಿಯಾಗಿ ಸ್ಮೂತಾಗಿ ಬರ್ತಾ ಇದೆ. ನೋಡಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿದ್ರಲ್ಲ ಈಸಿಯಾಗಿ ಹೇಗೆ ಈ ರಾಗಿ ಚಕ್ಲಿನ ಮಾಡೋದು ಅಂತ. ಇಷ್ಟು ಹೆಲ್ತಿ ಸ್ನ್ಯಾಕ್ಸ್ನ ಈ ಮಳೆಗಾಲದಲ್ಲಿ ನೀವು ಟ್ರೈ ಮಾಡಿ. ಹಾಗೆ ಇದನ್ನು ಮಕ್ಕಳಿಂದ ದೊಡ್ಡವ್ರ ತನಕ ಯಾರು ಬೇಕಾದರೂ ತಿನ್ಬೋದು. ಒಳ್ಳೆ ಹೆಲ್ತಿ ರೆಸಿಪಿ ಇದು. ಯಾವ ಥರ ಬಂದಿದೆ ಅಂತ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ. ಇದನ್ನು ನೀವು ಎಷ್ಟು ದಿನ ಸ್ಟೋರ್ ಮಾಡಿದ್ರೂ ಏನೂ ಆಗೋದಿಲ್ಲ. ನೋಡಿ, ಹಾಗೆ ಎಣ್ಣೆ ಕೂಡ ಇಲ್ಲ. ನೋಡಿ, ನನ್ನ ಕೈಗೆ ಎಣ್ಣೆನೂ ಅಂಟ್ಕೊಂಡಿಲ್ಲ. ಇಷ್ಟು ಹೆಲ್ತಿಯಾಗಿರೋ ರೆಸಿಪಿನ ಈ ಮಳೆಗಾಲ ಸೀಸನಲ್ಲಿ ನೀವು ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಹೆಚ್ಚೆಚ್ಚು ನನ್ನ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನು ಅನಿಸುತ್ತೆ ನನ್ನ ರೆಸಿಪೀಸು ಅನ್ನೋದನ್ನು ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.